ದಾನ ಮಾಡ್ಬೇಕಂತೆ, ರಕ್ತದಾನ, ಮಹಾದಾನ. ಇವ್ರ ತಿಗ್ನೆ ಎಲ್ಲ ತಿಂತಾರ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನು ಕೂಲಿ ಗೊತ್ತಿಲ್ವಾ ನಮಗೆ? ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮಂಡ್ಯ ಕೊಡ್ತಿ. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ಆಲ್ರೆಡಿ ನೋಡಿರ್ತೀರಾ ಅನ್ಕೊಂತೀನಿ. ಸೊ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. 3 ಮೆಂಬರ್ಸ್ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಇಬ್ಬರೇ ಹೋಗ್ತಾ ಇದೀವಿ. ಇವಾಗ ಆ ಫ್ರೆಂಡ್ ಯಾರು ಅಂತ ತೋರಿಸ್ತೀನಿ. ಇವರೇ ನೋಡಿ, ಇವರೇ ಫ್ರೆಂಡ್. ಬರ್ತೀನಿ ಅಂತ ಕೈ ಯಾಕೆ ಬರ್ತಿಲ್ಲ ಹೇಳಿ? ಸಮ್ ಪರ್ಸನಲ್ ರೀಸನ್ಸ್ ಇಂದ ನಾನು ಬರ್ಲಕ್ಕಾಗ್ತಿಲ್ಲ ಅಷ್ಟೇ. ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡ ಸಿಡ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಹಿಂಗೆ ಕೈ ಕೊಡೋದೆಲ್ಲ ಹಿಂಗೆ. ಫ್ರೆಂಡ್ಸ್ನ ನಂಬಾರ್ದು. ಫ್ರೆಂಡ್ಸ್ನ ನಂಬಾರ್ದು. ಅವ್ರ ಟಿಕೆಟ್ ಬುಕ್ ಆಗಂಟನೂ ನಂಬಾರ್ದು. ಟಿಕೆಟ್ ಬುಕ್ ಆದ್ಮೇಲೆ ಬೇಕಾದ್ರೆ ನಂಬೋದು, ಓಕೆನಾ? ಸೊ ಇವತ್ತಿನ ಔಟ್ಫಿಟ್ ನಿಮ್ಗೆಲ್ಲ ತೋರಿಸ್ತೀನಿ ರೀ. ಇವತ್ತಿನ ಔಟ್ಫಿಟ್ ಇದಾಗಿದೆ. ಫುಲ್ ಕಾಣಿಸಲ್ಲ, ಯಾಕಂದ್ರೆ ಪಿ ಜಿಲಿ ಇರೋದು ನಾನು. ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ, ತಗೋ ನೀನ್ ನಾಳೆ ತಗೋ ಬಾ. ನಿನ್ನ ಇವರೆಲ್ಲ ನಮ್ಮ ರೂಮ್ಮೇಟ್ಸ್. ಹಾಯ್ ಮಾಡಿ ಎಲ್ಲರೂ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ರೆ ತುಂಬಾ ಖುಷಿ ಇರ್ತಿತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಪ್ಲಾನ್ ಮಾಡೋಣ. ಇದಕ್ಕಿಂತ ನಾನು ಬರಬೇಕಾದ್ರೆ ಕೊಡೆ ಮರ್ಬಿಟ್ಟು ಬಂದಿದ್ದೆ. ಸೊ ನನ್ನ ಫ್ರೆಂಡ್ ತಗೊಬಂದು ಕೊಟ್ಲು, ಯಾಕಂದರೆ ತುಂಬಾ ಮಳೆ ಇತ್ತು ಈಚೆ. ಆ್ಯಕ್ಚುಲಿ ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇರೋದು, ಇದು ಸಡನ್ ಪ್ಲ್ಯಾನು. ಶುಕ್ರವಾರ ಮಾರ್ನಿಂಗ್ ಡಿಸೈಡ್ ಮಾಡಿದ್ದು, ಈವ್ನಿಂಗ್ ಹೊರಟಿದ್ವಿ. ನನ್ನ ರೂಮ್ಮೇಟ್ ಬರ್ತೀನಿ ಅಂತ ಅಂತಿದ್ರು, ಅವರು ಅನ್ಫಾರ್ಚುನೇಟ್ಲಿ ಬರಲಿಲ್ಲ. ಸೊ ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ ಅಂತ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ನಾವು ನೈಟ್ 9 o'clock ನಾವು ಟ್ರೈನ್ ಹತ್ಕೊಂಡ್ವಿ. ರೆಗ್ಯುಲರ್ 110 ಆಗುತ್ತೆ ಪರ್ ಪರ್ಸನ್ನು. ನೆಕ್ಸ್ಟ್ ನಾವು ಇನ್ಸ್ಟಾಗ್ರಾಮಲ್ಲಿ ಟ್ರಕ್ ಆ್ಯಂಡ್ ಎಕ್ಸ್ಪ್ಲೋರರ್ ಅಂತ ಒಂದು ಪೇಜ್ ಇದೆ. ನಾವು ಅವ್ರಿಗೆ ಕಾಲ್ ಮಾಡಿದ್ವಿ. 9:30 ಆಗಿತ್ತು. ಪಾಪಚ್ಚಿ ಪಿಕ್ ಮಾಡಿ ಸೇಫಾಗಿ ಬನ್ನಿ, 3 o'clockಗೆ ನಾವು ಪಿಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಫುಲ್ಲು ಬೇಜಾರು ಅಂತ ಅಂದ್ಕೊಂಡಿದ್ವಿ ಟ್ರಾವೆಲ್ ಮಾಡೋದು. ಬಟ್ ಅಲ್ಲೇ ಕಾಲೇಜ್ ಹುಡುಗರೆಲ್ಲ ಇದ್ದರು. ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಫುಲ್ ಮಾತಾಡಿಕೊಂಡು, ಸಾಂಗ್ ಆಡಿಕೊಂಡು, ಕಿತ್ತಾಡ್ಕೊಂಡು ಹೋಗಿದ್ವಿ ನಾವು. ಚೆನ್ನಾಗಿತ್ತು ಅಂತ. ಓ ಗುಣವಂತ ನೀನೆಂದು ನನ್ನ ಸ್ವಂತ, ಬರೆದದ್ದು ಭಗವಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಪ್ರಾಣ ನೀನೇ ಇರುವಾಗ ನಮಗೆ ಲೋಕ ಯಾಕೆ? ಬಾರ ಸಂತು, ಹೋಯ್ ಹೋಯ್ ಹಾಯ್ ಹಾಯ್ ಹೋಯ್ ಹೋಯ್ ಬತ್ತು ಬದಿ ಬತ್ತು ಬದಿ ಬತ್ತು ಬದಿ. ಮೂರು ತಿರುಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಅಲ್ಲಾಗೆ ಅವಳಿ ಇಲ್ಲಾಗೆ ಹುಡುಗಿ ಯಾವತ್ತು ಇರಬಾರ್ದು ರೀ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಂಕಲ್ ಬಿಡಿ ಒಳಗೆ ಆಯ್ತಾ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ಏನೋ ಒಂದು ಸಂಕಿಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನಾ. ಓಕೆ, ಗೊತ್ತಿಲ್ಲ.
ಓಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ನಿಮ್ಗೆ ಇಬ್ಬರೇ ಇಡ್ರಂತೆ ಹೌದಾ? ಕುಡ್ಕೊಂಡ್ ಬಂದಿದ್ಯೇನೋ? ನಮ್ ಕತ್ತೆ ತೊಳೆ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ. ನಾವು ಫೈನಲಿ ಸಕಲೇಶ್ಪುರಕ್ಕೆ ಬಂದ್ವಿ. ಸೊ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ರು. ಇವಾಗ ನಾವು ಸಕಲೇಶ್ಪುರದಲ್ಲಿದ್ದೀವಿ. ಸೊ ಟ್ರೈನಿಂದ ಹಿಡ್ಕೊಂಡ್ಬಂದ್ವಿ. ಸೊ ಅವ್ರನ್ನೆಲ್ಲ ನಾವೇನು ಮೀಟ್ ಆಗಿದ್ವಿ ಗ್ಯಾಂಗು, ಅದೊಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ಚೆನ್ನಾಗಿತ್ತು. ಆ ಗ್ಯಾಂಗ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಫುಲ್ ಹಾಡು ಹೇಳ್ಕೊಂಡು ಕಾಲು ಹೇಳ್ಕೊಂಡು ಬಂದ್ವಿ ಟ್ರೈನಲ್ಲಿ. ಇವಾಗ ಅಂದರೆ ನಾವು ಒಂದು ಏನಂತ ತರಿಸ್ಬೋದನ್ನ ಒಂದು ಅಡ್ವೆಂಚರ್ ಟ್ರಕ್ಕಿಂಗ್ ಗ್ರೂಪ್ ಇತ್ತು, ಅಲ್ಲಿ ನಾವು ಬುಕ್ ಮಾಡಿದ್ವಿ. ಸೊ 1 per day 1500 per person. ನೋಡೋಣ ಎಷ್ಟೆಷ್ಟು ಪ್ಲೇಸ್ ತೋರಿಸ್ತಾರೆ. ಸೊ ನಾವು ರೆಸಾರ್ಟಲ್ಲಿ ಮಾರ್ನಿಂಗ್ ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ತಿಂಡಿ ತಿನ್ನೋಕೆ ಹೋದ್ವಿ. ಬಟ್ ರೆಸಾರ್ಟ್ ವ್ಯೂ ಮಾತ್ರ ಚೆನ್ನಾಗಿತ್ತು, ಸೂಪರ್ ಇತ್ತು. ಎಲ್ಲ ಪುಟ್ ಮನೆ, ಅಲ್ಲೊಂದು ಇಲ್ಲೊಂದು ಮನೆ ಚೆನ್ನಾಗಿತ್ತು. ಸೊ ನಮ್ಮನ್ನ ಕರ್ಕೊಂಡೋಗಿದ್ದ ಗೈಡ್ ಅವ್ರು ಪರಿಚಯ ಮಾಡಿಕೊಂಡ್ರು. ಅವ್ರ ಹೆಸರು ಶಶಾಂಕ್ ಗೌಡ ಅಂತ. ಸೊ ತುಂಬಾ ಫನ್ನಿ ಇತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಅವರು ಗೈಡ್ ಅಂತಲೇ ಅನಿಸ್ಲಿಲ್ಲ, ನಮ್ಮ ಫ್ರೆಂಡ್ಸ್ ಅಂತಲೇ ಅನಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ಸೊ ಮೇನ್ ಥಿಂಗ್ ಏನು ಅಂದರೆ ಟ್ರಕ್ ಆ್ಯಂಡ್ ಎಕ್ಸ್ಪ್ಲೋರರ್ಸ್ ಸಕಲೇಶ್ಪುರ ಅನ್ನೋ ಪೇಜ್ ಅಡ್ಮಿನ್ ನಮ್ಮ ಜೊತೆನೇ ಇದ್ದರು. ಸೊ ಅವರು ಜಾಯ್ನ್ ಆಗಿದ್ದರು. ಅವ್ರ ಹೆಸರು ಯಶಸ್ ಗೌಡ ಅಂತ. ನಾನು ಮತ್ತು ನನ್ನ ಫ್ರೆಂಡು ಫಸ್ಟ್ ಟೈಮ್ ಸಕಲೇಶ್ಪುರಕ್ಕೆ ಅಂತ ಬಂದಿದ್ವಿ. ಚೆನ್ನಾಗಿತ್ತು. ವೆದರ್ ನೋಡ್ಬಿಟ್ಟು ಸಾಂಗ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನೋಡ್ತೀರಾ? ಹಾಯ್ ಸ್ಫೂರ್ತಿ. ಇವಾಗ ನಾವು ಫಸ್ಟ್ ಪ್ಲೇಸಿಗೆ ಬಂದ್ವಿ, ಹೊಸಳ್ಳಿ ಶೂಟಿಂಗ್ ಪಾಯಿಂಟ್ ಅಂತ ಸಕಲೇಶ್ಪುರದಲ್ಲಿ. ಸೊ ತುಂಬಾ ವ್ಯೂ ಚೆನ್ನಾಗಿದೆ. ನೀವು ಒಂದ್ಸತಿ ಎಲ್ಲರೂ ಬಂದು ವಿಸಿಟ್ ಮಾಡಿ. ಸೊ ಸೆಕೆಂಡ್ ಪ್ಲೇಸು ಮಳ್ಳಳ್ಳಿ ಫಾಲ್ಸ್ ಅಂತ. ಇದು ಮಡಿಕೇರಿ ಹತ್ರ ಬರುತ್ತೋ. ಸೊ ಫಸ್ಟ್ ಬರಬೇಕಾದ್ರೆ ಫುಲ್ ಮೋಡ ಇತ್ತು. ಫುಲ್ಲು ಮಳೆಯಲ್ಲಿ ನೆನ್ಕೊಬಿಟ್ಟಿದ್ದೀವಿ. 5 ಮಿನಿಟ್ಸ್ಗೂ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನೆನೆಯೋದೇನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಫೋನ್ನ ಸೇಫ್ ಮಾಡ್ಕೊಬೇಕು ಅಂದ್ಬಿಟ್ಟು ನಾವು ಓಡ್ತಾ ಇದ್ವಿ. ಫುಲ್ ನೀರು ಅಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನೋಡಿ ನಮ್ಮ ಜೋಗ್ ಫಾಲ್ಸ್, ಅಲ್ಲಿಂದ ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ನಾವು ಥರ್ಡ್ ಪ್ಲೇಸ್ ಹೋಗಿದ್ದು ಪಟ್ಲ ಬೆಟ್ಟ ಅಂತ ಸಕಲೇಶ್ಪುರದಲ್ಲಿ. ಸೊ ಹೋಗ್ಬೇಕಾದ್ರೆ ಫುಲ್ ಗ್ರೂಪಲ್ಲಿ ಹೋದ್ವಿ. ಬಟ್ ಹೋಗ್ತಾ ಪೀಪಲ್ ಎಲ್ಲ ಹಿಂದೆ ಉಳ್ಕೊಂಡ್ಬಿಟ್ರು, ನಾವು ಮಾತ್ರ ಹೋದ್ವಿ. ಅಲ್ಲಿ ಮಾತಾಡ್ಕೊಂಡು ಹೋದ್ರೆ ಗೊತ್ತಾಗಲ್ಲ. ಹೌದು, ಸೈಲೆಂಟ್ ಆಗಿ ಹೋದ್ರೆ ದೂರ ಅನ್ಸುತ್ತೆ. ಇವಾಗ ವ್ಯೂ ಪಾಯಿಂಟ್ ಸಿಕ್ತು ಫೈನಲಿ. ಇನ್ನ ಇದೆಯಾ? ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಿದ್ಯಾ? ಎಲ್ಲರೂ ನಿಂತಿದ್ದಾರೆ. ಅದು ಅಲ್ವಾ? ಇನ್ನ ಎಷ್ಟು ಕುತೂಹಲ ತರಿಸ್ತೀರಾ ನೀವು? ಇನ್ನ ಹೋಗ್ಬೇಕಾ? ಹಂಗೆ ನೋಡಿ, ನಮ್ಮ ಕರ್ನಾಟಕದ ಸ್ವರ್ಗ ಸಕಲೇಶ್ಪುರ. ಪ್ಯೂರಿಫೈ ಮಾಡುತ್ತೆ, ದಾನ ಮಾಡ್ಬೇಕಂತೆ. ರಕ್ತದಾನ, ಮಹಾದಾನ. ಇವರು ತಿಗ್ನೆ ಎಲ್ಲ ತಿಂತಾರ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.
ಆಫ್ಟರ್ ಟ್ರೆಕ್ಕಿಂಗ್ ಎಲ್ಲ ಆದಮೇಲೆ ಇದು ಫೈನಲ್ ವ್ಯೂ ಪಟ್ಲ ಬೆಟ್ಟ. ಸೊ ಎಲ್ಲರೂ ಸ್ಪೀಕರ್ ತಗೊಂಡು ಡ್ಯಾನ್ಸ್ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ನಾವೇ ಏನೂ ತಂದಿರಲಿಲ್ಲ, ಅದೊಂದು ಬೇಜಾರಾಯ್ತಷ್ಟೇ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಹೌದಾ ನಾವೇನ ಕಾರ್ ಹತ್ರ ನಿಲ್ಸಿಲ್ಲ ಯುವಕಾಬಾದಲ್ಲಿ. ನಾವಿವಾಗ ಬಿಸ್ಲೆ ಘಾಟಲ್ಲಿದ್ದೀವಿ. ಸಕಲೇಶ್ಪುರದ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರಲ್ಲಿ ಜಾಬ್, ಮನೆ, ಪಾರ್ಟಿ ಅಂತಲೇ ತಿರುಗಾಡ್ತಿರ್ತೀವಿ. ಸೊ ಎಲ್ಲರೂ ಒನ್ಸ್ ಎ ವೀಕ್ ಆರ್ ಒನ್ಸ್ ಎ ಮಂತ್ ನೀವು ಬಂದು ನೇಚರ್ನ ನೀವು ಫೀಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಮನಸ್ಸಿನ ಮಾತನ್ನ ನೀವು ಪ್ರಕೃತಿ ಹೇಳ್ಕೊಂಡ್ರೆ ಆ ಪ್ರಕೃತಿ ಏನೋ ಒಂಥರ ರೆಸ್ಪಾನ್ಸ್ ಮಾಡುತ್ತೆ. ಆ ಫೀಲ್ ನೀವು ಅನುಭವಿಸ್ಬೋದು. ತುಂಬಾ ಚೆನ್ನಾಗಿ ಕಡ್ಡಿ ಹಾಕ್ಬಿಡ್ತೀನಿ. ಕಡ್ಡಿ ತಂದಿದ್ದಾಳೆ, ಕಲ್ಲಿ ಹಿಡ್ಕೊಂಡಿದ್ಲಿ, ಇವಾಗ ಕಡ್ಡಿ ಕಿತ್ಬಿಟ್ಟು ಹಾಕ್ತೀನಿ. ಸ್ಪ್ರೇ ಹೊಡಿತದೆ ಕಡ್ಡಿ ಆಗ್ತದೆ ಅಂತದೆ. ಮೇ ಬಿ ಇರ್ಬೋದು. ಇದು ಲಾಸ್ಟ್ ಪ್ಲೇಸ್. ಬಟ್ ಇಷ್ಟು ಬೇಗ ಟ್ರಿಪ್ ಮುಗ್ದೋಯ್ತು ಅಂತ ತುಂಬಾ ಬೇಜಾರಲ್ಲಿದ್ವಿ ನಾನು ನನ್ನ ಫ್ರೆಂಡ್. ಸೊ ಒಂಥರ ಒಳ್ಳೆ ಮೆಮೊರಿ ಸಿಕ್ತು ನಮಗೆ. ಸೊ ಲಾಸ್ಟ್ ಪ್ಲೇಸ್ ಯಾವುದು ಅಂದರೆ ಮೂಕನ ಮನೆ ಅಂತ. ಸೊ ಅದು ಫಾಲ್ಸು. ಅಲ್ಲಿ ತುಂಬ ಜನ ಕೆಳಗಡೆ ಇಳ್ದಿದ್ರು, ಏನಾದರೂ ಅಪಾಯ ಆದರೆ ಅಂತ ನಾವು ನೋಡ್ತಾ ಇದ್ವಿ. ಸೊ ಯಾರು ಕೆಳಗೆ ಇಳಿಯೋಕೆ ಹೋಗ್ಬಿಡಿ ಫಾಲ್ಸ್ ಹತ್ರ. ಏನು ಕೂಲಿ ಗೊತ್ತಿಲ್ವಾ ನಮಗೆ? ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರು ಕಡ್ಡಾಯ ಮಾಡಿ ನೋಡ್ತಾ ಇತ್ತು. ಇವಾಗ ನಾವು ಒನ್ ಡೇ ಟ್ರಿಪ್ಪಿಗೆ ಬಂದಿದ್ದೀವಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಇವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ನಿಮ್ಮ ಪೇಜ್ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ. ನಮ್ಮದು ಟ್ರಕ್ ಆ್ಯಂಡ್ ಎಕ್ಸ್ಪ್ಲೋರ್ ಅಂತ ಹೇಳಿ 1 night 2 days ಪ್ಯಾಕೇಜ್. ಸಕಲೇಶ್ಪುರ ಯಾವುದೇ ಮೂಲೆ ಬಂದು ಕೇಳಿ ಶಶಾಂಕ್ ಯಶಸ್ ಅಂದರೆ ಹೇಳ್ತಾರೆ. ಸೊ ಆಫ್ಟರ್ ದಟ್ ನಿಮಗೆ 10 to 12 ಪ್ಲೇಸಸ್ ನಾವು ತೋರಿಸ್ತೀವಿ. ಸೊ ಇದರಲ್ಲಿ 1-2 ಆಫ್ ರೋಡಿಂಗು, 2 ಟ್ರೆಕ್ಕಿಂಗು, 2 ಸೈಟ್ ಸೀಯಿಂಗು, ಪ್ಲಸ್ ವಾಟರ್ ಫಾಲ್ಸ್ ಈ ಥರ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. 1 night ಸ್ಟೇ ನಮ್ಮದೇ ಇರುತ್ತೆ, ಅಕೊಮಡೇಷನ್ ನಮ್ಮದೇ. ಸೊ ಪ್ರತಿಯೊಂದನ್ನು ನಾವು ನಿಮ್ಮ ಪಿಕಪ್ಪಿಂದ ಡ್ರಾಪ್ ತನಕ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾವೇ ತೊಗೊಂಡು ಎಲ್ಲ ಪ್ಲೇಸಸ್ಸು ತೋರಿಸ್ಕೊಂಡು ಬರ್ತೀವಿ. ಸೊ ಈ ಜರ್ನಿ ನಮಗೆ ತುಂಬಾ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಸಕಲೇಶ್ಪುರಕ್ಕೆ ವಿಸಿಟ್ ಮಾಡಬೇಕು ಅಂದರೆ ಇವ್ರ ಪೇಜ್ನ ಫಾಲೋ ಮಾಡಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್.